ನಮ್ಮ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವಾಗ ಏನಾಗಿದೆ ಅಂದ್ರೆ, ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಆಹಾರ ಸುರಕ್ಷಾ ಮತ್ತು ಗುಣಮಟ್ಟ ಇಲಾಖೆಯ ಅಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ವೈದ್ಯರುಗಳು ಕಾನೂನಿನಲ್ಲಿ ಭತ್ಯೆಗಳನ್ನು ಪಡೆಯಲು ಅವಕಾಶ ಇಲ್ಲದೇ ಇದ್ರೂ ಕೂಡ ಸರ್ಕಾರದ ಖಜಾನೆಯಿಂದ 3,50,18,000 ರೂಪಾಯಿಗಳನ್ನ ಕಾನೂನು ಬಾಹಿರವಾಗಿ ಭತ್ಯೆಗಳನ್ನು ಪಡೆದುಕೊಂಡಿದ್ದಾರೆ. ಇವರು 36 ಜನ ವೈದ್ಯರು. ಆದ್ದರಿಂದ ಇಲ್ಲೇನಪ್ಪ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ, ಇವರು ಹಣವನ್ನು ಕಾನೂನು ಬಾಹಿರವಾಗಿ ತೆಗೆದುಕೊಂಡಿದ್ದು ಗೊತ್ತಾದ ನಂತರ, ಹಣವನ್ನು ಕಾನೂನು ಬಾಹಿರವಾಗಿ ಭತ್ಯೆಗಳ ರೂಪದಲ್ಲಿ ತೆಗೆದುಕೊಂಡು ಗೊತ್ತಾದ ನಂತರ ಈ ಇಲಾಖೆಯ ಆಯುಕ್ತರು 3 ಆದೇಶಗಳನ್ನು ಹೊರಡಿಸ್ತಾರೆ. 2023 ಮತ್ತು 24ರಲ್ಲಿ ಆ 3 ಆದೇಶಗಳನ್ನು ಹೊರಡಿಸಿ ಈ ವೈದ್ಯರು ಕಾನೂನು ಬಾಹಿರವಾಗಿ ಭತ್ಯೆಗಳನ್ನು ಪಡ್ಕೊಂಡಿದ್ದಾರೆ. ಇದನ್ನು ಇವರು ವೇತನ ಮತ್ತು ಪಿಂಚಣಿಗಳಿಂದ ಸರ್ಕಾರದ ಖಜಾನೆಗೆ ಮರು ಪಾವತಿಸುವ ಹೇಳ್ತಾರೆ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ. ಅವರು 36 ಜನ ವೈದ್ಯರು, ಪ್ರತಿಯೊಬ್ಬರ ವೈದ್ಯರು ಎಷ್ಟೆಷ್ಟು ಹಣ ಅನ್ನೋದು ಇನ್ನು ಬರೆದಿದ್ದಾರೆ. ನಂದೇನು ಪ್ರಶ್ನೆ, ಈ ಹಣವನ್ನು ಸರ್ಕಾರದ ಖಜಾನೆಗೆ ಪಾವತಿಸಿಕೊಳ್ಳಲು ಆದೇಶ ಮಾಡಿದ್ದಾರೆ. ಇಲ್ಲೇ ಇವರು ಸರ್ಕಾರದ ನಿಯಮಾವಳಿಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಯಾಕಂದ್ರೆ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು 2021ರ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸರ್ಕಾರದ ಖಜಾನೆಗೆ ನಷ್ಟ ಮಾಡಿದಲ್ಲಿ ಅಥವಾ ಸರ್ಕಾರದ ಖಜಾನೆಗೆ ಹಾನಿ ಮಾಡಿದಲ್ಲಿ, ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಲ್ಲಿ ಅವ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕಂತೇಳಿ ಕಾನೂನು ಹೇಳ್ತದೆ. ತಮಗೆಲ್ಲ ಗೊತ್ತಿದೆ ಮಾಧ್ಯಮ ಸ್ನೇಹಿತರಿಗೆ. ನಂದು ಪ್ರಶ್ನೆ, ಏನು ಸರ್ಕಾರಕ್ಕೆ ನೀವು ಮರು ಪಾವತಿಸಿಕೊಳ್ಳಲಿಕ್ಕೆ ಕಮಿಷನರ್ ಆರ್ಡರ್ ಮಾಡಿರು 3,50,18,000 ರೂಪಾಯಿ. ಆದರೆ ಈ ವೈದ್ಯರ ಮ್ಯಾಗ ಯಾಕೆ ಕ್ರಿಮಿನಲ್ ಕೇಸ್ ಮಾಡಲಿಲ್ಲ? ಮೊದಲನೇದು. ಎರಡನೇದು ಏನಪ್ಪ ಅಂದ್ರೆ, ಈ ಭತ್ಯೆಗಳನ್ನ ಯಾರು ಮಂಜೂರು ಮಾಡಿದಂಥ ಅಧಿಕಾರಿಗಳಿರ್ತಾರೆ, ಅವರು ಈ ನಿಯಮ ಅವ್ರಿಗೇನು ಗೊತ್ತೈತಿಲ್ಲೋ ನನಗೆ ಗೊತ್ತಿಲ್ಲ, ಕಾನೂನು ಬಾಹಿರವಾಗಿ ಅವ್ರು ಯಾಕೆ ಇದನ್ನು ಮಂಜೂರು ಮಾಡಿರು? ಆದ್ದರಿಂದ ಇವರೆಲ್ಲರ ಮ್ಯಾಗ ಕ್ರಿಮಿನಲ್ ಕೇಸ್ ದಾಖಲಿಸ್ಕೋಬೇಕಂತ ಹೇಳ್ತಾರೆ. ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದೀನಿ. ಈಗಾಗಲೇ ಅವ್ರ ಮೇಲೂ ಕಳಿಸಿದ್ದೀನಿ. ಇನ್ನೊಂದು 15 ದಿವಸ ಟೈಮ್ ನೋಡ್ತೀವಿ. 15 ಟೈಮ್ ನೋಡಿ ಅವ್ರ ಮ್ಯಾಗ ಏನಾದರೂ ಕ್ರಿಮಿನಲ್ ಕೇಸ್ ಮಾಡಲಿಲ್ಲ ಅಂದ್ರೆ ನಾವು ಕೋರ್ಟ್ನಾಗ PIL ಹಾಕ್ಕೊಂಡು ತಮಗೆಲ್ಲ ಹೇಳಿ ಬಯಸ್ತಾ ಇದ್ದೀನಿ. ಇಲ್ಲಿ ಒಂದೇನಪ್ಪ ಅಂದ್ರೆ, ಇದರ ಇಲಾಖೆಗೂ ಇದು ಮಾದರಿ ಆಗ್ಬೇಕು. ಇವತ್ತು ಯಾರಾದರೂ ಕಾನೂನು ಬಾಹಿರವಾಗಿ ಭತ್ಯೆ ತೊಗೊಂಡ್ರೆ ವಾಪಸ್ ತುಂಬೋದಲ್ಲ, ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕೈತಿ ಅಂತ ಹೇಳಿ ಗೊತ್ತಾರೆ. ನಾಳೆ ಇದು ಇಂಥ ಅನಾಹುತಗಳು ಮತ್ತು ಬೇರೆ ಇಲಾಖೆಯಲ್ಲಿ ಕೂಡ ಆಗುವುದಿಲ್ಲ ಅಂತೇಳಿ ನನ್ನ ಭಾವನೆ ಇದೆ. ಆದ್ದರಿಂದ ಈ ಸರ್ಕಾರಕ್ಕೆ ಈ ಪತ್ರ ಬರ್ತೈತಿ. ಬೇಕಿದ್ರೆ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕೆಲ್ಲ ನಮ್ಮ ಜನಪ್ರತಿನಿಧಿಗಳು ಮಾಡಿ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳದಿದ್ದಲ್ಲಿ ಸರ್ಕಾರವನ್ನೇ ಹೊಣೆಗಾರ ಮಾಡಿ ನಾವು ಕೋರ್ಟ್ನಾಗ PIL ಹಾಕ್ತಂತ ಹೇಳಿ ಬಯಸ್ತಾ ಇದ್ದೀನಿ. ಸ್ನೇಹಿತರು ತಾವು ಏನು ಕೇಳಿದ್ರು ಕೇಳ್ಬೋದು.